ಮೈಸೂರು ಪ್ರಾಪರ್ಟೀಸಿಂದ ನೋಡಿ, ಇದು 5.5 ಎಕರ್ ಲ್ಯಾಂಡ್. ಇದು ಇಲ್ಲೇನು ಕಾಣ್ತಾ ಇದೆ, ಇದು ಸ್ಕ್ವೇರ್ ಲ್ಯಾಂಡು ನೋಡಿ. ಇದು ಪೂರ್ತಿ ಇದು ರೋಡ್ಗೆ ಟಚ್ ಆದಂಗೆ ನೋಡಿ, ಈ ರೋಡ್ಗೆ ಟಚ್ ಆದಂಗೆ ಲ್ಯಾಂಡ್ ಇದು ನೋಡಿ. ಪೂರ್ತಿ ಇದು ಸ್ಟ್ರೈಟ್ ಲೈನು, ಬ್ಯಾಕ್ ಸೈಡೆಲ್ಲ ಹಿಲ್ ವ್ಯೂ ಇದೆ ನೋಡಿ, ಬೆಟ್ಟಗಳು ಕಾಣ್ತೈತೆ ನೋಡಿ, ಭಾಳ ಚೆನ್ನಾಗಿದೆ ನೋಡಿ. ಇಲ್ಲಿ ಫೆನ್ಸಿಂಗ್ ಕಾಣ್ತೈತಲ್ಲ, ಅಲ್ಲಿವರೆಗೆ ಕಂಪ್ಲೀಟ್ ಬೌಂಡ್ರಿ ಫೆನ್ಸ್ ಆಗಿದೆ ನೋಡಿ. ಪೂರ್ತಿ ಲ್ಯಾಂಡ್ ಇದು. ಮತ್ತು ಮನೆ ಇದೆ ನೋಡಿ, ಇದು ಮನೆ ಕಾಣ್ತೈತಲ್ಲ, ಇದು ಇದೆರಡು ಮನೆ ಸಹ ಈ ಲ್ಯಾಂಡ್ ಒಳಗಡೆ ಬರುತ್ತೆ ನೋಡಿ. ಎಲ್ಲ ಪ್ಲೇನ್ ಇದೆ. ಇವ್ರೀಗ ಸೈಡಲ್ಲಿ ಸ್ವಲ್ಪ ತೆಂಗಿನ ಸಸಿಗಳು ಹಾಕಿದ್ದಾರೆ, ಕೋಕೋನಟ್ ಹಾಕಿದ್ದಾರೆ ನೋಡಿ. ಈ ಲ್ಯಾಂಡ್ಗೆ ಅವಶ್ಯಕತೆ ಇರೋದ್ರಿಂದ ಒಂದು TC ಸಪ್ರೇಟಾಗಿ ಲ್ಯಾಂಡ್ಗೆ ಹಾಕಿದ್ದಾರೆ. ಮತ್ತು ಅಕ್ಕಪಕ್ಕ ಎಲ್ಲ ಇಲ್ಲೇ ಮನೇಲಿ ವಾಸವಾಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮನೆ ಕಾಣ್ತೈತಲ್ಲ, ಇದೆಲ್ಲ ಇಲ್ಲೇ ವಾಸ ಇರೋದು. ಮತ್ತು ಇದು ವಿಲೇಜ್ಗೂ ಹತ್ರ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಕ್ಲೈಮೇಟು ಸಹ ತುಂಬಾ ಚೆನ್ನಾಗಿರ್ತದೆ. ಮತ್ತು ಅಕ್ಕಪಕ್ಕ ಎಲ್ಲ ಹಿಲ್ ವ್ಯೂ ಇದೆ ನೋಡಿ. ಎಲ್ಲ ಈ ಥರ ಪಕ್ಕ ಎಲ್ಲ ನೀರಾವರಿ ಎಲ್ಲ ಚೆನ್ನಾಗಿ ಓಡ್ತೈತೆ ನೋಡಿ. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ ಇದೆ. ಬೇಕಾದ್ರೆ ಈ ಲ್ಯಾಂಡಲ್ಲಿ ನೀವು ಸಹ ಕೋಕೋನಟ್ಟು, ಅಡಿಕೆ ಎಲ್ಲ ಸಹ, ಮ್ಯಾಂಗೋ ಏನು ಬೇಕಾದ್ರೂ ಸಹ ಮಾಡ್ಬೋದು. ಎಲ್ಲ ಅಕ್ಕಪಕ್ಕ ಸರೌಂಡಿಂಗ್ ಹಿಲ್ ವ್ಯೂ ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ಗೂ ಸಹ ಹತ್ರ ಆಗುತ್ತೆ ಇದು ನೋಡಿ. ಸ್ವಲ್ಪ ಕೋಕೋನಟ್ ಸಸಿಗಳು ಸಹ ಹಾಕಿದ್ದಾರೆ ನಿಮಗೆ ನೋಡಿ. ಹಿಲ್ಲೆಲ್ಲ ಕಾಣ್ತೈತೆ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಳ್ಳೆ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು ನೋಡಿ. ಲೆವೆಲ್ಲಾಗಿದೆ ಜಮೀನು. ಮತ್ತು ಇದಕ್ಕೆ ಅರ್ಧ ಎಕರೆ ಎಕ್ಸ್ಟ್ರಾನು ಬರುತ್ತೆ. ಇದು ಟೋಟಲ್ 6 ಎಕರೆ ಇದೆ. RTC ಬಂದು 5.5 ಎಕರೆ, ಅರ್ಧ ಎಕರೆ ಎಕ್ಸ್ಟ್ರಾ ಬರುತ್ತೆ ಈ ಲ್ಯಾಂಡ್ರಲ್ಲಿ. ಬ್ಯಾಕ್ ಸೈಡ್ ಬರುತ್ತೆ ನೋಡಿ, ಆ ದೊಡ್ಡ ಮರ ಕಾಣ್ತೈತಲ್ಲ, ಅಲ್ಲಿವರೆಗೂ ಸಹ ಈ ಲ್ಯಾಂಡು. ಇದು ಜನರಲ್ ಪ್ರಾಪರ್ಟಿ, ಇದು ಸಿಂಗಲ್ ಓನರು. ಈ ಓನರ್ ಬಂದು ಸಹ ಪರ್ಚೇಸರು. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಟೈಟಲ್ ಆಗಿದೆ. ನೀವು ಬಂದರೆ ಬೇಕಾದ್ರೆ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಬೋದು ನೋಡಿ. ಬೋರು ಸಹ ಇಲ್ಲೇ ಇದೆ, ಮನೆ ಹತ್ರನೇ ಬೋರ್ ಇದೆ, ಒಂದು ಬೋರ್ ಇದೆ. ಎಲ್ಲ ಸವಲತ್ತು ಸಹ ಇದೆ. ಮತ್ತು ವಿಲೇಜ್ಗೂ ಹತ್ರ ಇದೆ. ಇಲ್ಲಿ ಲೇಬರ್ಸ್ ಎಲ್ಲ ಏನೂ ತೊಂದರೆ ಇಲ್ಲ, ಎಲ್ಲಕ್ಕೂ ತುಂಬಾ ಅನುಕೂಲವಾಗಿದೆ. ಮತ್ತು ಹೈವೇಗೂ ಹತ್ರ ಇದೆ ಇದು. ಥ್ಯಾಂಕ್ ಯು.